ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಈಸ್ಟ್ ಆರ್ ವೆಸ್ಟ್, ಬೆಂಗಳೂರು ಇಸ್ ದ ಬೆಸ್ಟ್. ಆದರೆ ಈಸ್ಟ್ ಆರ್ ವೆಸ್ಟ್, ವಿಚ್ ಇಸ್ ದ ಬೆಸ್ಟ್ ಅನ್ನೋ ಪ್ರಶ್ನೆ ಈಗ ತುಂಬ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರಾಯಲ್ ಹೆರಿಟೇಜ್ ಇರುವಂಥ ಏರಿಯಾಗಳು, ಇನ್ನೊಂದು ಕಡೆ ವೇಗವಾಗಿ ಬೆಳೀತಾ ಇರೋ IT ಹಬ್. ಒಂದು ಕಡೆ ಬೆಂಗಳೂರಿನ ಗತಕಾಲದ ವೈಭವವನ್ನು ಸಾರುವಂಥ ಏರಿಯಾಗಳು, ಇನ್ನೊಂದು ಕಡೆ ಸಿಲಿಕಾನ್ ಸಿಟಿ ಅನ್ನೋ ಹೆಸರಿಗೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರೋ ಪ್ರದೇಶ. ಸೊ ಹೂಡಿಕೆಯಲ್ಲಿ, ಮನೆ ನಿರ್ಮಾಣದಲ್ಲಿ ಅಥವಾ ಓವರಾಲ್ ಫ್ಯಾಕ್ಟರ್ಗಳಲ್ಲಿ ಯಾವುದು ಬೆಸ್ಟ್ ಅನ್ನೋ ಕಂಪ್ಯಾರಿಸನ್ ವಿಡಿಯೋನೇ ಈ ವಿಡಿಯೋ. ಎರಡೂ ಪ್ರದೇಶಗಳು ಯಾವುದೇ ಕ್ರೈಟೀರಿಯಾದಲ್ಲಿ ನೋಡಿದ್ರೂ ಕೂಡ ಭಿನ್ನವಾಗೇ ಕಾಣಿಸೋದು. ವೈಟ್ ಫೀಲ್ಡ್ ಮತ್ತು ಔಟರ್ ರಿಂಗ್ ರೋಡ್ ಕಾರಿಡಾರ್ನಲ್ಲಿರುವಂಥ ಬೃಹತ್ IT ಪಾರ್ಕ್ಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದಾಗಿ ಬೆಂಗಳೂರು ಪೂರ್ವ ಭಾಗ ನಗರದ ಆಧುನಿಕ ತಂತ್ರಜ್ಞಾನದ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದೆ. ಈ ಕಮರ್ಷಿಯಲ್ ಬೂಸ್ಟ್ ಕಾರ್ಪೊರೇಟ್ ಉದ್ಯೋಗಿಗಳನ್ನು ಆಕರ್ಷಣೆ ಮಾಡಿದ್ದು ಇಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಮತ್ತು ಪ್ರೀಮಿಯಂ ಮಾಲ್ಗಳು ತಲೆ ಎತ್ತೋಕೆ ಪ್ರಮುಖವಾದಂತಹ ಕಾರಣ ಆಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರು ಪಶ್ಚಿಮ ಭಾಗ ಉತ್ಪಾದನಾ ವಲಯ, ಲಾಜಿಸ್ಟಿಕ್ಸ್ ಹಬ್ ಮತ್ತು ಕಮರ್ಷಿಯಲ್ ಮಾರ್ಕೆಟ್ಗಳನ್ನು ಅವಲಂಬಿಸಿದೆ. ಇದಕ್ಕೆ ಪೀಣ್ಯ ಕೈಗಾರಿಕಾ ಪ್ರದೇಶನೇ ಅತ್ಯುತ್ತಮ ಉದಾಹರಣೆ ಅಂತ ಹೇಳಬಹುದು. ಪಶ್ಚಿಮ ಭಾಗದ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಸಾಂಪ್ರದಾಯಿಕ ಮಾರುಕಟ್ಟೆಯಾಗಿದ್ದು ಇಂಡಿಪೆಂಡೆಂಟ್ ಮನೆಗಳು ಮತ್ತು ಕಡಿಮೆ ಜೀವನ ವೆಚ್ಚದೊಂದಿಗೆ ಕೈಗೆಟುಕುವಂಥ ರೀತಿಯಲ್ಲಿದೆ. ಇನ್ನು ಬೆಂಗಳೂರು ಪೂರ್ವದ ಅಂದರೆ ವೆಸ್ಟ್ನ ಜೀವನ ಶೈಲಿ ಅತ್ಯಂತ ಫಾಸ್ಟ್ ಫಾರ್ವರ್ಡ್ ಹಾಗೆ ಕಾಸ್ಮೋಪಾಲಿಟನ್ ಸಂಸ್ಕೃತಿಯಿಂದ ಕೂಡಿದೆ. ಯುವ ವಲಸೆ ಉದ್ಯೋಗಿಗಳನ್ನು ಸೆಳೆಯುವಂಥ ಮೈಕ್ರೋ ಬ್ರೂವರೀಸ್, ದುಬಾರಿ ಮಾಲ್ಗಳು ಮತ್ತು ಸದಾ ಜಾಗೃತವಾಗಿರುವಂಥ ನೈಟ್ ಲೈಫ್ ಇಲ್ಲಿನ ಪ್ರಮುಖ ಹೈಲೈಟ್. ಮತ್ತೊಂದು ಕಡೆ ಬೆಂಗಳೂರು ಪಶ್ಚಿಮ ಭಾಗ ಮಲ್ಲೇಶ್ವರ ಮತ್ತು ರಾಜಾಜಿನಗರದಂಥ ಐತಿಹಾಸಿಕ ಪ್ರದೇಶಗಳ ಮೂಲಕ ನಗರದ ಹಳೆಯ ಸೊಬಗು ಅಂದರೆ ಹಳೆಯ ಚಾರ್ಮನ್ನು ಮತ್ತು ಸಾಂಪ್ರದಾಯಿಕತೆಯನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ. ಇಲ್ಲಿನ ಜೀವನ ಸ್ಥಳೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದ್ದು ದಶಕಗಳಷ್ಟು ಹಳೆಯ ಉಪಹಾರ ಗೃಹಗಳು, ಐತಿಹಾಸಿಕ ದೇವಾಲಯಗಳು, ಗಿಜಿಗುಡುವ ಸ್ಥಳೀಯ ಮಾರುಕಟ್ಟೆ ಮತ್ತು ನೆಮ್ಮದಿಯ ಕೌಟುಂಬಿಕ ಜೀವನಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ನೀಡುತ್ತಾ ಇದೆ. ಬೆಂಗಳೂರು ಪೂರ್ವ ಭಾಗದ ಪ್ರದೇಶ ಅತ್ಯಾಧುನಿಕ ವಾಣಿಜ್ಯ ಸಂಸ್ಥೆಗಳನ್ನು ಹೊಂದಿದ್ರೂ ರ್ಯಾಪಿಡ್ ಅರ್ಬನೈಸೇಷನ್ನಿಂದಾಗಿ ಇದು ನಾಗರಿಕ ಯೋಜನೆಯನ್ನು ಮೀರಿ ಬೆಳೆದಿದೆ. ಇದು ನಿರಂತರ ಸಂಚಾರ ದಟ್ಟಣೆ, ರಸ್ತೆ ಮತ್ತು ನೀರಿನ ನೆಟ್ವರ್ಕ್ಗಳ ಮೇಲೆ ಒತ್ತಡಕ್ಕೆ ಕಾರಣ ಆಗಿದೆ. ಆದರೆ ಬೆಂಗಳೂರು ಪಶ್ಚಿಮ ಭಾಗ ದಶಕಗಳ ಸುದೀರ್ಘ ಹಾಗೂ ವ್ಯವಸ್ಥಿತ ಪ್ಲಾನಿಂಗ್ನಿಂದಾಗಿ ಹಲವಾರು ಉಪಯೋಗಗಳನ್ನು ಹೊಂದಿದೆ. ಹೀಗಾಗಿ ಇಲ್ಲಿ ಸಮರ್ಪಕ ನೀರಿನ ಪೂರೈಕೆ ಇದೆ, ಉತ್ತಮ ರಸ್ತೆ ವ್ಯವಸ್ಥೆ ಜೊತೆಗೆ ಕಡಿಮೆ ಟ್ರಾಫಿಕ್ ಸಮಸ್ಯೆಯನ್ನು ಕಾಣಬಹುದು. ಇದರ ಜೊತೆಗೆ ಪಶ್ಚಿಮ ಭಾಗ ನಮ್ಮ ಮೆಟ್ರೋದ ಹಸಿರು ಮಾರ್ಗದ ಅಂದರೆ ಗ್ರೀನ್ ಲೈನ್ ಮೂಲಕ ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ಸಂಪರ್ಕವನ್ನು ಕೊಡ್ತಾ ಇದೆ. ಆದರೆ ವೆಸ್ಟ್ ಮಾತ್ರ ಇತ್ತೀಚಿನ ನೇರಳೆ ಮಾರ್ಗದ ವಿಸ್ತರಣೆಗಳಿಗಾಗಿ ಈಗಷ್ಟೇ ಅದು ಹೊಂದಿಕೊಳ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮ ಭಾಗಗಳು ಎರಡೂ ವಿಭಿನ್ನ ಜೀವನ ಶೈಲಿ, ಪ್ರತ್ಯೇಕ ಆರ್ಥಿಕ ಪ್ರೇರಕ ಶಕ್ತಿಗಳು ಜೊತೆಗೆ ಸಂಪೂರ್ಣವಾಗಿ ಭಿನ್ನವಾದ ಮೂಲಸೌಕರ್ಯ ವ್ಯವಸ್ಥೆಯನ್ನು ಹೊಂದಿವೆ. ಹೀಗಾಗಿ ಒಂದು ಕನ್ಕ್ಲೂಷನ್ ನೀಡೋ ಹಾಗಿದ್ರೆ ಫಾಸ್ಟ್ ಮೂವಿಂಗ್ ಲೈಫ್ಗೆ ವೆಸ್ಟ್, ಹಾಗೆ ಓಲ್ಡ್ ಬೆಂಗಳೂರಿನ ಚಾರ್ಮ್ಗೆ ಈಸ್ಟ್ ಬೆಂಗಳೂರು ಬೆಸ್ಟ್ ಚಾಯ್ಸ್. ಸೊ ಎರಡರಲ್ಲಿ ಪ್ರಾಪರ್ಟಿಯ ವ್ಯಾಲ್ಯೂ ಯಾವತ್ತಿದ್ರೂ ಕೂಡ ಏರಿಕೆ ಆಗ್ತಾನೆ ಇರುತ್ತೆ. ಸೊ ನಿಮ್ಮ ಚಾಯ್ಸ್ ಪ್ರಕಾರ, ನಿಮ್ಮ ಪ್ರಿಯಾರಿಟಿ ಪ್ರಕಾರ ನಿಮ್ಮ ಪಾರ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.